ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆಂದ ಇದ್ದೀರಾ ಅಂದ್ಕೊಳ್ತೀನಿ. ನಿಮಗೆಲ್ಲ ಕಬ್ಬಳಮ್ಮ ಕಿಚನ್ಗೆ ಸ್ವಾಗತ. ನಾನಿವತ್ತು ಸಿಂಪಲ್ಲಾಗಿ ಏನು ಜಾಸ್ತಿ ಮಸಾಲೆ ಹಾಕ್ಕೊಳ್ದಿರೋ ಒಂದು ಅಕ್ಕಿ ರೊಟ್ಟಿ ಮಾಡ್ಕೊಳ್ತಾ ಇದ್ದೀನಿ. ಅಕ್ಕಿ ರೊಟ್ಟಿಗೆ ನಾನಿಲ್ಲಿ ಒಂದು ದೊಡ್ಡ ಬೌಲಲ್ಲಿ ಒಂದು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಒಂದು ಬೌಲು, ಸ್ವಲ್ಪ ಈರುಳ್ಳಿ, ಸ್ವಲ್ಪ ತೆಂಗಿನಕಾಯಿ ತುರಿ, ಒಂದು ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ. ನಾನು ಇದಕ್ಕೆ ಯಾವುದೇ ಎಳ್ಳು ಜೀರಿಗೆ ಎಲ್ಲ ಹಾಕ್ತಿಲ್ಲ. ಬೇಕಾದ್ರೆ ನಿಮಗೆ ಎಳ್ಳು ಜೀರಿಗೆ ಸಬ್ಬಕ್ಕಿ ಸೊಪ್ಪು ಸಹ ಹಾಕ್ಕೋಬೋದು. ಅದೇನು ಇಲ್ಲ ಅಂದರೆ ಸಿಂಪಲ್ಲಾಗಿ ಹೀಗೂ ಸಹ ಮಾಡ್ಕೋಬೋದು. ನಾನೀಗ ಮಾಡ್ಕೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟಿಗೆ ಫಸ್ಟ್ ಉಪ್ಪು ಹಾಕ್ಕೊಳ್ತೀನಿ ರುಚಿಗೆ ತಕ್ಕಷ್ಟು. ಇದನ್ನೆಲ್ಲ ಫಸ್ಟ್ ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ, ತೆಂಗಿನಕಾಯಿ ತುರಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಮತ್ತು ಕರಿಬೇವು ಇಷ್ಟು ಹಾಕಿ ಕಲಿಸ್ಕೊಳ್ತೀನಿ. ಬೇಗ ಆಗುತ್ತೆ. ಈ ಚಳಿನಲ್ಲಿ ಅನ್ನ ಸಾರು ತಿನ್ನೋಕ್ಕಾಗಲ್ಲ, ಯಾವಾಗಲೂ ಮುದ್ದೆನೂ ತಿನ್ನೋಕ್ಕಾಗಲ್ಲ. ಈಗ ಒಂದು ಟೈಮ್ ಚಪಾತಿ ರೋಟಿ ಎಲ್ಲ ಮಾಡಿಕೊಂಡು ತಿನ್ಕೋಬೋದು. ಈಗ ಇದಕ್ಕೆ ನೀರು ಹಾಕ್ಕೊಂಡು ಕಲಿಸ್ಕೊಳ್ತೀನಿ. ಸ್ವಲ್ಪನೇ, ಒಂದೇ ಸಲ ನೀರು ಹಾಕ್ಕೊಳ್ಳೋದು ಬೇಡ. ನೋಡ್ಕೊಂಡು ಹಾಕ್ಕೊಂಡು ನೀರು ಕಲಿಸ್ಕೊಳ್ಳೋಣ. ನೋಡಿ, ನಾನಿಲ್ಲಿ ರೊಟ್ಟಿ ತಟ್ಟೋ ಪೇಪರ್ ಒಂದು ತೊಗೊಂಡಿದ್ದೀನಿ. ಇಲ್ಲಿ ಹೆಂಚು ಕಾಯಕ್ಕೆ ಇಟ್ಕೊಂಡಿದ್ದೆ. ಈಗ ನಾನು ಹಿಟ್ಟು ತಗೊಂಡು ರೊಟ್ಟಿ ತಟ್ಕೊಳ್ತೀನಿ. ಹಿಟ್ಟು ನೋಡ್ರಿ ಅದಕ್ಕೆ ಕಲಿಸ್ಕೊಂಡಿದ್ದೀನಿ ನಾನು. ಈಗ ಉಂಡೆ ಮಾಡಿಕೊಂಡು ರೊಟ್ಟಿ ತಟ್ಕೊಳ್ಳೋಣ. ಈ ಪೇಪರ್ ಅಗ್ಲಕ್ಕೂ ತಟ್ಕೋಬೋದು, ಸುತ್ತಲೂ ಬೇಯಲ್ಲ ಆಮೇಲೆ. ಅದಕ್ಕೆ ನಾನು ಇಷ್ಟು ಮಾತ್ರ ಸಾಕು. ಇಷ್ಟಾಗಲ್ಲ ತಟ್ಕೊಂಡ್ರೆ. ಬೇಕಾದರೆ ಇನ್ನೂ ಚಿಕ್ಕದಾಗೆ ತಟ್ಕೊಳ್ಳಿ ನೀವು. ಇನ್ನೊಂದು ದಿನ ಇದಕ್ಕೇ ತರಕಾರಿ ಎಲ್ಲ ಹಾಕಿ ಮಸಾಲೆ ಅಕ್ಕಿ ರೊಟ್ಟಿ ಮಾಡೋದು ತೋರಿಸ್ಕೊಡ್ತೀನಿ. ನಾನಿವತ್ತು ಸಿಂಪಲಾಗಿ ಬೇಗ ಆಗಲಿ ಅಂತ ಮಾಡ್ಕೊಳ್ತಾ ಇದ್ದೀನಿ. ಈಗ ತವ ಮೇಲೆ ಹಾಕಿದ್ದೀನಿ ನಾನು. ಇದೊಂದು 3 ನಿಮಿಷ ಬಿಸಿ ಆಗಕ್ಬಿಟ್ಟು ಆಮೇಲೆ ಪೇಪರ್ ತೆಗಿಯೋಣ. ನೋಡಿ, ರೊಟ್ಟಿ ಎಲ್ಲ ಹೆಂಚಿಗೆ ಬಿಟ್ಕೊತು. ಈಗ ಇನ್ನೊಂದು ನಾನು ತಟ್ಕೊಳ್ತೀನಿ ಹಾಗೇ, ಅದು ಬೇಯೋಷ್ಟರಲ್ಲಿ. ಹೋಗ ನೋಡಿ, ನಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ನೀವು ರೊಟ್ಟಿ ಪೇಪರ್ನಲ್ಲಿ ತಟ್ಕೋಬೋದು. ಸ್ವಲ್ಪ ಬೇಗ ಎತ್ಬಿಟ್ಟೆ, ಸ್ವಲ್ಪ ಮುರ್ಕೊಬಿಡ್ತದು. ಇದು ತುಂಬ ಹಬೆ ಬರೋವರೆಗೂ ಪೇಪರ್ ತೆಗಿಯೋಕ್ಕೆ ಹೋಗಬೇಡಿ, ಇಲ್ಲಾಂದರೆ ಮುರ್ಕೊಬಿಡುತ್ತೆ ರೊಟ್ಟಿ. ಲಾಸ್ಟ್ ಇದೊಂದು ರೊಟ್ಟಿ ಮುರ್ಕೋತು, ಎಲ್ಲ ಚೆನ್ನಾಗಿ ಬಂತು. ನೋಡಿ, ರೊಟ್ಟಿ ಆಗಿದೆ. ನಿಮಗೆ ಗರಿಯಾಗಿ ರೊಟ್ಟಿ ಬೇಕು ಅಂತ ಅಂದರೆ ಇನ್ನು ಸ್ವಲ್ಪ ಇದನ್ನು ಚೆನ್ನಾಗಿ ತಿರುಗಿಸ್ಕೊಂಡು ಬೇಯಿಸ್ಕೊಳ್ಳಿ. ಬೇಡ ನಮಗೆ ಸ್ವಲ್ಪ ಮೆತ್ತಗೆ ಇರಲಿ ಅಂತ ಅಂದರೆ ಸಾಕು, ತೆಗೆದುಬಿಡೋಣ. ಈಗ ನೋಡಿರಿ, ಅಕ್ಕಿ ರೊಟ್ಟಿ ರೆಡಿಯಾಗಿದೆ. ನೋಡಿ ಎಷ್ಟು ಚೆಂದಾಗಿ, ಎಷ್ಟು ಸಾಫ್ಟಾಗಿ ಬಂದಿದೆ ಅಕ್ಕಿ ರೊಟ್ಟಿ. ತುಂಬ ಅಂದರೆ ತುಂಬಾ ಚೆಂದಾಗಿ ಬಂದಿದೆ. ಬೇಗನೂ ಆಗುತ್ತೆ. ನಾನಿಲ್ಲಿ ಮಧ್ಯಾಹ್ನ ಉಪ್ಸಾರು ಮಾಡ್ಕೊಂಡಿದ್ದೆ. ಆ ಉಪ್ಸಾರು ಖಾರ ಇತ್ತು. ಆ ಖಾರಕ್ಕೆ ರೊಟ್ಟಿ
ನೋಡಿ ಈಗ ಅಕ್ಕಿ ರೊಟ್ಟಿ ರೆಡಿಯಾಗಿದೆ. ಉಪ್ಸಾರು ಖಾರ ಇತ್ತು, ಮಧ್ಯಾಹ್ನ ಉಪ್ಸಾರು ಮಾಡ್ಕೊಂಡಿದ್ದೆ, ಅದು ಖಾರಕ್ಕೆ ನಾನು ಅಕ್ಕಿ ರೊಟ್ಟಿ ತಟ್ಕೊಂಡಿದ್ದೀನಿ. ಬೇಕಾದರೆ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೋಬೋದು. ನೋಡಿ ನಾನು ಯಾವುದೇ ಮಸಾಲೆ ಹಾಕಿಲ್ಲ, ಬರೀ ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಅಷ್ಟೇ ಹಾಕಿ ಮಾಡಿದ್ದೀನಿ. ನೋಡಿ ಎಷ್ಟು ಚೆಂದಾಗಿ ಬಂದಿದೆ. ತಿನ್ನೋಕ್ಕೂ ಅಷ್ಟೇ ತುಂಬ ಚೆಂದ ಇರುತ್ತೆ. ಫಸ್ಟ್ ತಿಂತ ಗರ್ಗರಿಯಾಗಿ ಆಮೇಲೆ ಮೆತ್ತಗೆ ತುಂಬ ಚೆಂದಾಗಿ ಬಂದಿದೆ. ನೀವು ಮನೆಯಲ್ಲಿ ಮಾಡಿ ತಿಂದು ನೋಡಿ ಹೇಗಿತ್ತು ಅಂತ ಗೊತ್ತಾಗುತ್ತೆ. ದಯವಿಟ್ಟು ನನ್ನ ವಿಡಿಯೋ ನೋಡೋರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ನ ಒತ್ತಿ. ದೇವರೆಲ್ಲರಿಗೂ ಆರೋಗ್ಯ ಕೊಡಲಿ, ಆಯುಷ್ ಕೊಡಲಿ. ಅದಕ್ಕೆ ಮುಂಚೆ ಮನೆಯಲ್ಲಿ ನೆಮ್ಮದಿ ಕೊಡಲಿ ಅಂತ ದೇವರಲ್ಲಿ ಬೇಡ್ಕೊಳ್ತೀನಿ. ಥ್ಯಾಂಕ್ ಯು.